ಯಾರವಳು? ಅವಳನ್ನು ಯಾಕಾಗಿ ಕರೆದುಕೊಂಡು ಬಂದಿದ್ದೀರಿ? ಹೇಳಿ ವಿಚಾರವನ್ನು. ನಾನೇ ಹೇಳ್ತೇನೆ, ಈಗ ದಾರಿ ಬದಲಿಲ್ಲ ಇಲ್ಲಿಗೆ ಇವರೇ ಪರಿಚಯ ನಾನು ಹೇಳ್ಬಿಡ್ತೇನೆ. ಹೇಳು ಅಯ್ಯ ನನ್ನನ್ನು ಕಂಡಾಕ್ಷಣವೇ ಕಂಡು ಕಾಣದ ರೀತಿಯಲ್ಲಿ ವ್ಯವಹಾರ ಮಾಡುತ್ತಾ ಇದ್ದೇನಲ್ಲ. ಮರೆಯುವ ಪ್ರಯತ್ನ ಯಾರು ಎಲ್ಲಿಂದ ಕರೆದಂದಿರಿ ಎಂಬಂತಹ ಪ್ರಶ್ನೆಗಳು ಶ್ರವಣೆ ಮಾಡುತ್ತಾ ಇದ್ದೀಯ. ಮರೆತು ಹೋಯಿತೆ ನಾನು ಯಾರು ಅಂದೆ. ಏನಾಗಬೇಕು ಅಂದೆ? ಆಶೀಷ ಪ್ರತಾಪ ಸೇನ ಸುಕುಮಾರಿ ನಾನು ಅಂದೆ. ಏನಾಗಬೇಕು? ಈ ಹಿಂದೆ ಗಂಗಾವತಿಯ ತೀರದಲ್ಲಿ ನೀನು ನನ್ನನ್ನು ನೋಡಿದೆ ಬಡದು. ಹೌದಾ? ನಾನು ನಿನ್ನನ್ನು ನೋಡಿದೆ. ನಮ್ಮಿಬ್ಬರು ಪ್ರೇಮಾಂತರವಾಯಿತು. ನಾನು ಮಾತು ಕಟ್ಟೆ. ನನ್ನ ತಂಗಿಯರು ಯಾರು ಬೇಕಾದ್ರೂ ವರಿಸಲಿ, ನಾನು ನಿನ್ನನ್ನೇ ವರಿಸ್ತೇನೆ ಎಂಬುದಾಗಿ ಮಾತು ಕೊಟ್ಟು ಹಾಗೆ ನಡೆದೆಯ? ಈ ಹಿಂದೆ ಮಾತು ಕೊಟ್ಟ ಪ್ರಕಾರವಾಗಿ ನಿನ್ನನ್ನು ವರಿಸುವಂತ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೆ. ನನ್ನನ್ನು ಪರಿಗ್ರಹಿಸಯ್ಯ, ಪರಿಗ್ರಹಿಸ. ಓ ಸುಂದರಾಗಿ
ಸೌಂದರ್ಯ ಎನ್ನುವುದು ಕೇವಲ ಬಾಹ್ಯಕ್ಕೆ ಮಾತ್ರ ಸೀಮಿತವಾಗಿದೆ. ಯಾಕೋ ಅಂತರ್ಯದ ಸೌಂದರ್ಯ ನಿನಗಿಲ್ಲ ಎನ್ನುವ ಹಾಗೆ ನಿನ್ನ ವರ್ತನೆಯಿಂದಲೇ ನಾನು ಅರ್ಥ ಮಾಡಿಕೊಂಡೆ. ಅಯ್ಯೋ, ತುಂಬಿದ ಸಭೆಗೆ ಏನೇನು ಎಣ್ಣೆಯ ರಥವ ಎಂದು ಹೇಳಿದ ಕ್ಷಣ ಆ ಕಡೆ ಈ ಕಡೆ ನೋಡದೆ ನೇರವಾಗಿ ರಥವನ್ನು ಏರಿದಿರಿ. ಆ ಸಹಾಯವನ್ನು ತೆಗೆದುಕೊಂಡು ಹೋದ ಅವ ಭೀಷ್ಮನೊಂದಿಗೆ ಹೋದಂತಹ ನೀನು ಈಗ ಪುನರಪಿ ನನ್ನ ಬಳಿಗೆ ಬಂದು ಸ್ವೀಕರಿಸು ಎಂದು ಹೇಳಿದ ಕ್ಷಣ ಸ್ವೀಕರಿಸುವುದಕ್ಕೆ ಅಷ್ಟು ವಿಶಾಲ ಹೃದಯ ನನ್ನದೇನೂ ಅಲ್ಲ. ಭೀಷ್ಮನೊಂದಿಗೆ ಹೋದವಳನ್ನು ನಾನು ಯಾವ ಕಾರಣಕ್ಕೂ ಸ್ವೀಕರಿಸುವುದಕ್ಕೆ ಸಿದ್ಧವಿಲ್ಲ. ಸ್ವಾಮಿ, ಮನಗಟ್ಟು ಮಾಡಿಕೊಂಡೆ. ಈ ಹಿಂದೆ ಸ್ವಯಂವರ ಮಂಟಪದಲ್ಲಿ ನಡೆದಂತಹ ಪ್ರಕರಣದಿಂದಾಗಿ ನಿನ್ನ ಮನಸ್ಸಿನಂತಹ ನೋವು ಎಷ್ಟಿರಬಹುದು ಎಂಬುದಾಗಿ ನಾನು ಬಹಳವಾಗಿ ಯೋಚನೆ ಮಾಡುತ್ತಾ ಇದ್ದೇನೆ. ಏನು ಮಾಡೋಣ ಹೇಳು? ಏನು ಅಸಹಾಯಕ ಸ್ಥಿತಿ ನನ್ನದು ಆಗಿತ್ತು. ಈ ಹಿಂದೆ ಆ ಭೀಷ್ಮ ನಮ್ಮ ಹೂವನ್ನು ರಥ ಮೇಲೆ ಕುಳಿಸಿ ಕೊಯ್ದು ಅಪಹರಿಸಿಕೊಂಡು ಹೋದ. ಆದರೆ ಈ ಹಿಂದೆ ನಿನ್ನ ಸುಂದರ ರೂಪಕ್ಕೆ ಮರುಳಾಗಿ ನಿನ್ನನ್ನೇ ಮದುವೆಯಾಗ್ತೇನೆ ಎಂಬುದಾಗಿ ಭರವಸೆಯ ಮಾತನ್ನು ಕೊಟ್ಟವನು ನಾನು. ಏನು ಮಾಡೋಣ? ನಾನು ಮದುವೆ ಆಗುವುದಿಲ್ಲ, ತಮ್ಮಂದಿರ ಮದುವೆಯಾಗುವ ಎಂಬುದಾಗಿ ಹೇಳಿದ ಕ್ಷಣ ಒಪ್ಪದೆ ನಿನ್ನನ್ನೇ ಕೂಡಿ ಬಾಳುವ ಉದ್ದೇಶದಿಂದ ಈವರೆಗೆ ಬದುಕೇನೆ. ಆದ ಕಾರಣ ನನ್ನನ್ನು ಪ್ರೀತಿಯಿಂದ ಪರಿಚಯಿಸಯ್ಯ. ವಿದ್ಯಾಭ್ಯಾಸವನ್ನು ಮಾಡಿದವಳು, ಪವಿತ್ರವಾದಂತಹ ಕಾಶಿ ವಿಶ್ವವಿದ್ಯಾಲಯ ಅಲ್ಲಿ ಕಲಿತವಳು ನೀನು. ಹೆಣ್ಣಾದವಳು ಯಾವ ರೀತಿಯಲ್ಲಿ ವರ್ತಿಸಬೇಕು ಇದನ್ನು ನೀನು ಅರ್ಥೈಸಿಕೊಳ್ಬೇಕಿತ್ತು. ಎಲ್ಲಿ ತಪ್ಪಿದ್ದೆ? ಅಲ್ಲ, ಓರ್ವಳು ಪ್ರೇಮಿಯಾಗಿ ನೀನು ಯಾವ ರೀತಿಯಾಗಿ ವ್ಯವಹರಿಸಬೇಕಿತ್ತು. ನಾನೇನು ಮಾಡಿದೆ ಗೊತ್ತಲ್ಲ ನಿನಗೆ? ತುಂಬಿದಂತಹ ಸಭೆಯಲ್ಲಿ ಆ ಭೀಷ್ಮ ಮೆರೆಯುತ್ತಾ ಇದ್ದರೂ ಕೂಡ ನಾನು ಪ್ರತಿಭಟಿಸಿದೆ. ಯಾಕಾಗಿ ಪ್ರತಿಭಟಿಸಿದೆ? ಭೀಷ್ಮನೊಂದಿಗೆ ಹೋರಾಟವನ್ನು ಮಾಡಿ ಈ ಪ್ರಪಂಚದಲ್ಲಿ ಯಾರಿಂದಲೂ ಗೆದ್ದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದರೂ ನಾನು ಪ್ರತಿಭಟಿಸಿದ್ದು ಯಾಕಾಗಿ? ಕೇವಲ ನಮ್ಮ ಪ್ರಣಯಕ್ಕಾಗಿ. ಆದರೆ ನೀನೇನು ಮಾಡಿದೆ? ಏರಿ ರಥವ ಎಂದು ಹೇಳಿದ ಕ್ಷಣ ಆಚೆ ಈಚೆ ನೋಡದೆ ಹರುಷರಿ ನೀನು ರಥವನ್ನು ಏರಿದೆ.
ಅಲ್ಲಿ ನಿನಗೆ ವ್ಯವಹರಿಸಬಹುದಿತ್ತು. ಭೀಷ್ಮನಲ್ಲಿ ಒಂದು ಮಾತು ಹೇಳಬಹುದಿತ್ತು, ನಾನು ಸಾಲ್ವನನ್ನು ಪ್ರೀತಿಸಿದ್ದೇನೆ, ಅವನೊಂದಿಗೆ ಹೋಗುವುದಕ್ಕೆ ನನಗೆ ಅವಕಾಶವನ್ನು ಕೊಡಬೇಕು. ಹಾಗಿದ್ರೆ ಪ್ರೀತಿ ಪ್ರೇಮಕ್ಕಾಗಿ ನಮ್ಮದಾದಂತಹ ಪ್ರಾಣವನ್ನು ತ್ಯಜಿಸುವುದಕ್ಕೆ ನಾವು ಸಿದ್ಧರಾಗಬೇಕು. ಹೊರತಾಗಿ ಬದುಕುವಂತಹ ಪ್ರಯತ್ನವನ್ನು ಮಾಡಿದೆ. ಈಗ ಬಂದು ಮೋಡಿಯ ಮಾತುಗಳನ್ನು ಮಾಡಿ ನನ್ನ ಕಣ್ಣನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡಬೇಡ. ಇನ್ನು ಹೆಚ್ಚು ಮಾತನಾಡಿದ್ರೆ ನನ್ನಿಂದ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂದಿತ್ತು. ಪುರುಷ ಪುಂಗವನ್ನಾಗಿ ಆ ದೇಶದಲ್ಲಿ ಕೈ ಸಾಗಲಿಲ್ಲ. ಮತ್ತೆ ಹೆಣ್ಣಂತಹ ನಾನು ಪ್ರಯತ್ನ ಮಾಡಿದ್ರೆ ಅದು ನಡೆದಿದ್ದೆ ಹೇಳು, ಏನಾಗ್ತಿತ್ತು? ಕೈ ಸಾಗಲಿಕ್ಕಿಲ್ಲ, ನಿನ್ನ ಪ್ರಾಣ ಹೋಗ್ತಿತ್ತು. ನಾವು ಪ್ರೀತಿಗಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಬೇಕು ಅಂತ ಹೇಳಿದ್ರು. ನಿಮ್ಮದೇ ಹೇಳಿ, ನಾನು ಪ್ರಯತ್ನ ಮಾಡಿ ಸರಿಯಾಗಿ ಹೇಳಿ ಸ್ವಾಮಿ, ಹೇಳ್ದಲ್ಲ ಹೇಳಿ. ಅವಸರ ಅನರ್ಥಕ್ಕೆ ಕಾರಣ ಆಗ್ತದೆ. ನಿಮ್ಮಲ್ಲಿ ಮದನ್ನು ಆ ಸಾಲ ಭೂಪತಿ ನಿಮ್ಮೇವರ ಸಂಭಾಷಣೆಗಳು ನಾನೆಲ್ಲ ಹೇಳಿದೆ. ಸುಲಭದಲ್ಲಿ ಮುಗಿಯುವ ಲಕ್ಷಣಗಳು ಕಾಣುವುದಿಲ್ಲ. ಆದ ಕಾರಣ ನನಗೊಂದು ಜವಾಬ್ದಾರಿ ಇದ್ದ ಕಾರಣ ಮಧ್ಯಕ್ಕೆ ನಾನು ಬಾಯಿ ಹಾಕಬೇಕು. ಏನು ಜವಾಬ್ದಾರಿ? ಇವಳು ನಿಮ್ಮ ಮಗಳ ತಂಗಿ. ಆ ಸಂಬಂಧ ಏನು ನನ್ನದಲ್ಲ. ಈಗ ಭೀಷ್ಮಾಚಾರ್ಯರ ವ್ಯಕ್ತಿತ್ವ ಏನೆಂಬುದು ನನಗಿಂತಲೂ ನೀನು ತಿಳಿದಿರಬಹುದು. ಈಗ ಭೀಷ್ಮಾಚಾರ್ಯರು ನಿಮ್ಮ ಒಟ್ಟಿಗೆ ಕಳಿಸಿ ಮತ್ತೆ ಸತ್ಯ ಹೇಳಬೇಕು. ನಮಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ, ಎಂದಾದ ಮೇಲೆ ನಿಮ್ಮ ಮೇಲೆ ವಿಶ್ವಾಸವಿದೆ. ದೇವರ ಹಳೆ ಹೇಳ್ತೇನೆ, ಭೀಷ್ಮರ ಬಗ್ಗೆ ನನಗೆ ವಿಶ್ವಾಸ ಇಲ್ಲ. ನನಗೆ ವಿಶ್ವಾಸ ಉಂಟು ಪುಣ್ಯಾತ್ಮ. ಏನು ವಿಶ್ವಾಸ? ಒಂದು ಕಾಲದಲ್ಲಿ ತಂದೆಗೋಸ್ಕರವಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತ ವ್ಯಕ್ತಿ. ಅಂತವನ ಜೀವನದಲ್ಲಿ ಏನಾದ್ರೂ ನಾವು ಕಳಂಕ ಹುಡುಕಿದ್ದೆ ಹೌದು ಅಂತಾದ್ರೆ ಕಾಮಧೇನುವಿನ ಕೆಚ್ಚರಲ್ಲಿ ನಾವು ವಿಷವನ್ನು ಹುಡುಕಿದ ಹಾಗಾಗುತ್ತದೆ. ಅದೆಲ್ಲ ಅವರವರ ಸ್ವಾತಂತ್ರ್ಯ. ನೀವು ಭೀಷ್ಮರನ್ನು ನಂಬಿ ಆಕ್ಷೇಪ ಇಲ್ಲ. ನನಗೆ ಭೀಷ್ಮರ ಬಗ್ಗೆ ವಿಶ್ವಾಸ ಇಲ್ಲ. ಪುಣ್ಯಾತ್ಮ ಸತ್ಯ ಹೇಳಬೇಕು, ಇವುಗಳನ್ನು ಮದುವೆ ಆದ್ರೆ ಉಂಟಲ್ಲ ನಮ್ಮ ಜೀವನ ಸರಿಯಾಗಿ ಇಲ್ಲಪ್ಪ. ನೀನು ಎಣಿಸಿದ್ದು ಮಾತ್ರ. ಈ ಜೀವನ ಎಂದಾಗ ಕಷ್ಟ ಸುಖ ಲಾಭ ನಷ್ಟ ಇದೆಲ್ಲ ಇದ್ದದೆ. ನಿನ್ನ ಜೀವನದಲ್ಲಿ ಅಂತಹ ಒಂದು ಅಘಟಿತ ಘಟನೆ ನಡೆದಿದ್ದರೆ ಸಾಕು. ಆದ್ರೆ ಈಗ ನೀವು ಮಾಡಬೇಕಾದದ್ದೇನು? ಜೀವನದಲ್ಲಿ ಒಂದು ಕನಸು ಕಟ್ಟಿದೆ. ಆ ಕಟ್ಟಿದಂತ ಕನಸು ನಾವು ಎಚ್ಚರವಾದಾಗ ಮತ್ತೆ ಮಾತ್ರ ಅದು ನಡೆದಿರುವುದಿಲ್ಲ. ಆ ರೀತಿ ನೀನು ಪಾಲಿಸಿಕೊಳ್ಳಬೇಕು. ಇವಳು ಕಳಂಕಿತ ಅಲ್ಲ ಎಂಬುದು ನಾನು ಎಲ್ಲಿ ಬೇಕಾದ್ರೂ ಹೇಳೇನು. ವಿಚಾರ ನಮಗೂ ವೃತ್ತ ಬ್ರಾಹ್ಮಣ ಜ್ಯೋತಿಷವನ್ನು ನೀವು ಜೋಡಿಸರು. ಮತ್ತೆ ನಾರಾಯಣ ಜೋಯಿಸರು, ವೆಂಕಟ ಜೋಯಿಸರು, ತಿಮ್ಮಣ್ಣ ಜೋಯಿಸರು, ನಮ್ಮ ಜೋಯಿಸ ಪರಂಪರೆ. ಇದು ಹೇಳಬೇಕು ಅಂತಾದ್ರೆ ಜಾತಕ ನೋಡಬೇಕಾಗಿಲ್ಲ. ಮತ್ತೆ ಹೆಣ್ಣು ನನ್ನಲ್ಲಿ ಜಾತಕ ಇಲ್ಲ. ಇಲ್ಲ, ಅದು ಬಹಳ ಒಳ್ಳೆದಾಯ್ತು. ಹೆಣ್ಣು ಹೊನ್ನು ಮಣ್ಣು ಇದು ಮೂರು ಉಳಿದು ಬರಬೇಕು. ಉಳಿದು ಬಂದ ಹೆಣ್ಣನ್ನು ನಾವು ತಿರಸ್ಕಾರ ಮಾಡಿದ್ರೆ ಅದನ್ನು ಅನುಭವಿಸುವುದು ಇಲ್ಲಿ ಅಲ್ಲ, ನಾವು ಸತ್ತ ಮೇಲೆ ನರಕದಲ್ಲಿ ಅನುಭವಿಸಬೇಕಾಗುತ್ತದೆ. ಆದ ಕಾರಣ ಇವಳು ಕಳಂಕಿತರಲ್ಲ ಎಂಬುದು ಇಲ್ಲಿ ಬೇಕಾದ ಹೇಳಿಯಲು ನಿನ್ನ ಮುಖ ಲಕ್ಷಣ ಹಾಗೆ ಇವಳ ಮುಖ ಲಕ್ಷಣ ನೋಡುವಾಗ ಕೂಡಿ ಬರ್ತದೆ. ಎಷ್ಟು ಕಾಲ? ಅದೆಷ್ಟೋ ವರ್ಷಗಳ ಕಾಲ ನವ ದಂಪತಿಗಳಾಗಿ ಆದರ್ಶ ವ್ಯಕ್ತಿಗಳಾಗಿ ನೀವು ಪ್ರಪಂಚದಲ್ಲಿ ಬದುಕಿದ್ದೀರಿ ಎಂಬ ನನಗೆ ಕಂಡು ಬರುತ್ತಾ ಉಂಟು. ಆದ್ದರಿಂದ ಎಲ್ಲವನ್ನೂ ಮರೆತು ಉಳಿದು ವಹಿಸು ಪುಣ್ಯಾತ್ಮ. ಒಂದು ಮಾತು ನಿಮ್ಮಲ್ಲಿ ಹೇಳ್ತೇನೆ. ಒಂದು
ಒಂದು ಹೊತ್ತಿನ ಊಟ ಹಾಳಾದ್ರೆ ಮರುದಿವಸ ಸುಪ್ರಾಸ ಭೋಜನವನ್ನು ಮುಂಚಿಸಿ ಅದನ್ನು ಸರಿದೂಗಿಸಬಹುದು. ಮದುವೆ ಎನ್ನುವಂತಹ ಸಂಸ್ಕಾರ ಜೀವನದಲ್ಲಿ ಒಮ್ಮೆ ನಡೆಯುವುದು. ಅದು ಹಾಳಾಯಿತು ಎಂದಾದ್ರೆ ಜೀವಮಾನ ಇಡೀ ಅನುಭವಿಸುವುದಕ್ಕೆ ಸಾಧ್ಯ. ನೀವು ಎಷ್ಟು ಹೇಳಿದ್ರು ಕೂಡ ಉಂಟಲ್ಲ, ಇವಳನ್ನು ಮನಮುಟ್ಟಿ ಯಾಕೆ ನಾಳೆ ದಿನ ಒಂದು ಸುಮಗಳಿಗೆಯಲ್ಲಿ ಇವಳನ್ನು ಕೂಡುವಂತಹ ಗಳಿಗೆ ನನ್ನ ಮನಸ್ಸಿಗೆ ಭೀಷ್ಮರೊಟ್ಟಿಗೆ ಓಡಿ ಬಂದವಳನ್ನು ನಾನು ಸೇರ್ತಾ ಇದ್ದೇನೆ ಎನ್ನುವ ಹಾಗೆ ಕಂಡುಬಿಟ್ರೆ ನನ್ನ ಪರಿಸ್ಥಿತಿ ಏನಾಗಿತ್ತು? ಸೀಮಿತ ಬೇಕು. ನಮ್ಗೆ ಅದೆಲ್ಲ ಇಲ್ಲ. ಇವಳನ್ನು ಸ್ವೀಕರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕಟ್ಟೆ ಮುರಿದು ಸಾರಿದಂತೆ ಭೀಷ್ಮನಿಗೆ ಹೋದ ಕಾರಣ ಪರಿಗ್ರಹಿಸಲಾರೆ ಎಂದು ಆಡ್ಕೊಳ್ತಾ ಇದ್ದೆಲ್ಲ. ನಾನು ಕರಸ್ಪರ್ಶ ಮಾಡಿದ್ದಿಲ್ಲ. ಏನು ಸಾಕ್ಷಿ? ಆಣೆ ಪ್ರಮಾಣ ಮಾಡಿಯರು ನನ್ನಾಣೆ ನಿನ್ನಾಣೆ ಅಲ್ಲ, ಕಾಶಿ ವಿಶ್ವೇಶ್ವರ ಆಣೆ ನಾನು ಮತ್ತೊಬ್ಬರ ಕೈ ಮುಟ್ಟಿಲ್ಲ. ಪ್ರಮಾಣವನ್ನು ಮಾಡುತ್ತಾ ಇದ್ದೀನಿ. ನೀನಾಡುವಂತಹ ಮಾತುಗಳಿಂದ ನಿನಗೆ ಅನ್ವರ್ಥವಾಗಿ ಒಂದು ಶಬ್ದವನ್ನು ನಾನು ಉಪಯೋಗಿಸುತ್ತಾ ಇದ್ದೇನೆ. ತರುಣಿನಿ ಕಾಶಿಗೆ ಬಂದ ನೀನು ಗೊತ್ತಾಯ್ತಲ್ವಾ? ಸೆಲೆಕ್ಟೆಡ್ ಆಡುವಂತಹ ಕಾಲಕ್ಕೆ ಕತ್ತು ನನ್ನ ಮೈಯನ್ನು ನೋಡಬೇಕು ಮುಂದಾದೆ ಅಲ್ವಾ? ಕಾಮವನ್ನು ಪ್ರೇಮವನ್ನು ಹುಟ್ಟಿದೆ, ಪ್ರೇಮಾಂಕುರವಾಯಿತು. ನಾವು ಪುರುಷರು ಕತ್ತು ನೋಡ್ತೇವೆ, ಬಿದ್ದು ನೋಡ್ತೇವೆ. ಕಂಡ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ಬಟ್ಟೆ ಬಿಚ್ಚುವಲ್ಲಿ ಆಲೋಚನೆ ಮಾಡಬೇಕು. ಸುತ್ತ ಕೊಡುವುದಕ್ಕೆ ಬೇಕಾಗಿ ಮುಂದಾದ ಇವರೆಲ್ಲರೂ ನನ್ನ ಇವರ ಮುಂದೆ ನನ್ನನ್ನು ಏನೆಂದು ಕರೆದ ನಾಲಿಗೆ ಕೊಚ್ಚಿ ಬಿಸಾಡಿ ಹೆಣ್ಣು ನೀನು ಆದ ಕಾರಣ ಬಿಡ್ತೇನೆ. ಇನ್ನು ಅರಕ್ಷಣದ ಅವಕಾಶ ಕೊಡ್ತೇನೆ. ಹೋದರೆ ಹೊಡಿತು, ನಿಮ್ಮಲ್ಲಿ ಹೇಳುವುದು ಅರ್ಧಕ್ಷಣದ ಅವಕಾಶ. ಒಳಗೆ ಹೋಗಿ ಬರ್ತೇನೆ. ತುಂಬಾ ಬಾಯಾರಿಕೆ ಆಗ್ತದೆ, ಸ್ವಲ್ಪ ಬರ್ತೇನೆ. ಆಗ ನಿಮ್ಮ ಈ ಸಂಸ್ಥೆಗೆ ಇರಬಾರ್ದು.
ನೀವು ಇದು ಯಾಕೆ ಇದು ಅದು ರಕ್ತ ಕಟ್ಟೆ ಮೊದಲೇ ಆಗುದಿಲ್ಲ. ನಾವು ಎಣಿಸಿದಾಗ ಇಷ್ಟ ಆದ ಮೇಲೆ ಒಂದು ತುಂಡು ಮೂಗಿದ್ದವ ಇಲ್ಲಿ ನಿಲ್ಲಿಕ್ಕಿಲ್ಲ. ಹೌದಲ್ಲ ಹೋಗುದನ್ನು ಕಡಿಮೆ ಮತ್ತೆ ಅದಕ್ಕೆ ಮೊದಲು ಇದು ಅನ್ಯಾಯ ಕ್ಷೇತ್ರ ಗೊತ್ತಾಯ್ತಲ್ವಾ ನಾವು ಈ ಕ್ಷೇತ್ರದ ಸ್ವಲ್ಪ ಪ್ರಯತ್ನ ಮಾಡುವ. ಬೇಡ ನಮ್ಮ ಲೆಕ್ಕಾಚಾರ ಚುಕ್ತ ಮಾಡಿದ್ವಲ್ಲ ಬರುವಾಗ ನೀನು ಹೇಳಿದ್ಯಲ್ಲ 1 ಲಕ್ಷ ಕೊಡ್ತೇನಲ್ಲ ಅದು ಕೊಡು ಮತ್ತೆ ಇಲ್ಲಿಂದ ಹೋಗುವ. ಅದನ್ನು ತೆಗೆದು ಹೊಂಗೆಯ ಮರದಲ್ಲಿ ನೇತಾಡಿಸಿ ನಿಮ್ಮನ್ನು ನಾನು ಶಿಕ್ಷಿಸುತ್ತಿದ್ದೆ, ಹಿಂಸಿಸುತ್ತಿದ್ದೆ. 1 ಲಕ್ಷಕ್ಕೆ ವ್ಯವಹಾರ ಅಲ್ವಾ? ಒಳದ ಕುಂಬಳಕಾಯಿ, ಕೆಟ್ಟು ಹೋದ ತೆಂಗಿನಕಾಯಿ, ನಿಮಗೆ 2 ಲಕ್ಷ ಕೊಡ್ತೇನೆ. ಇದನ್ನು ಸಂತೆಗೆ ಕರೆದುಕೊಂಡು ಹೋಗಿ ಯಾರಿಗಾದ್ರು ವ್ಯಾಪಾರ ಮಾಡಿಸಿ ಬಿಡಿ. ಹೇಳ್ತೇನೆ, ಅರೆ ಕ್ಷಣದಲ್ಲಿ ಇಬ್ಬರು ಇಲ್ಲಿಂದ ಹೋದಿರಿ ಅಲ್ಲ ಎಂದಾದರೆ ಒಂದಾಗಿ ಇರುವ ಶಿಲಾಕ್ಷೇತ್ರ. ಅದು ಕೇವಲ ಇದೆಯಾ? ಇದು ಯಾರ ಜಾಗ? ನಾನು ಮೊದಲೇ ಹೇಳ್ತೇನೆ, ಇದು ಅನ್ಯ ಕ್ಷೇತ್ರ ಅಂತ ಹೇಳಿ ದಾರಿ ಮತ್ತೆ ಕೇಳಬರುತ್ತೇವೆ. ಏನಂದ್ರೆ ಪ್ರಪಂಚದಲ್ಲಿ ಯಾವುದೋ ಒಬ್ಬನ ವ್ಯಕ್ತಿ ಆಗಲಿ ನಾಲ್ಕು ಹತೋಟಿ ಮೀರಿದ್ದು ಹೌದು ಅಂತಾದ್ರೆ ಪರಿಣಾಮ ಎಲ್ಲಿವರೆಗೆ ಬರ್ತದೆ ಎಂಬುದು ಈಗ ಅರ್ಥವಾಯಿತು. ಇದರಿಂದ ಪ್ರಾಯದಲ್ಲಿ ನಾನು ಎಷ್ಟೋ ಹೀಗೆ ಆದರೂ ಈ ಸಂದರ್ಭದಲ್ಲಿ ನಿನಗೆ ನಾನು ಕೈ ಮುಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಮಗಳೇ, ನನ್ನಿಂದ ಒಂದು ಅಪರಾಧ ಆಗಿ ಹೋಯಿತು. ಈ ಸಂದರ್ಭದಲ್ಲಿ ನಾನು ಇದನ್ನು ಕೇಳಬಾರದಿತ್ತು. ಹೌದು, ಯಾಕೆ ಕೇಳಿದೆ? ಸ್ವಲ್ಪ ಸ್ವಾರ್ಥಿಯಾಗಿ ಬಿಟ್ಟ. ನಿನ್ನ ಪ್ರಾಯದ 4 ಮಂದಿ ಹೆಣ್ಣು ಮಕ್ಕಳ ತಂದೆ ನಾನು. ಇವತ್ತು ನಾಳೆ ಎಂಬ ಸ್ಥಿತಿಯಲ್ಲಿ ನಾನಿದ್ದೇನೆ. ಆದರೆ ಸಾಯುವುದಕ್ಕಿಂತ ಮೊದಲು ಒಬ್ಬಳ ತಲೆಗಾದರೂ ನಾವು ಅಕ್ಕಿಕಾಲು ಅಕ್ಷತೆ ಹಾಕಬೇಕೆಂಬಂತ ಬಹುದೊಡ್ಡ ಆಶಾ ಗೋಪುರವನ್ನು ಕಟ್ಟಿಕೊಟ್ಟವ ನಾನು. ಇವರ ಉದ್ದಕ್ಕೂ ಬಡತನದಲ್ಲೇ ಕಾಲ ಕಳೆದವ ನಾನು. ನೀನು ಕೊಡ್ತಿದ್ದ ಹೇಳಿದ 1 ಲಕ್ಷದಲ್ಲಿ ಒಬ್ಬಳ ಮಗಳ ಮದುವೆಯನ್ನಾದ್ರೂ ಕಣ್ತುಂಬ ಕಂಡು ಆಮೇಲೆ ಈ ಲೋಕದ ಯಾತ್ರೆ ಮುಗಿಸಬಹುದು ಅಂತ ಎಣಿಸಿದಂತ ನಾನು ಹಿಂದೆ ಮುಂದೆ ಆಲೋಚನೆ ಮಾಡಲು ಕೇಳಿಬಿಟ್ಟೆ ಮಗಳೇ. ಬರ್ತೇನೆ ಗೊತ್ತಾಗಲಿಲ್ಲ. ಗೊತ್ತಾಯ್ತು ಸ್ವಾಮಿ, ಆಶಾಗೋಪನ್ನೇ ಕಟ್ಟಿಕೊಂಡು ಬಂದವಳು ನಾನು. ಸಾಲವನ್ನು ಕೇಳಿಲ್ಲ. ನಿಮ್ಮ ಮಗಳ ಮದುವೆ ಆಗುತ್ತಿದ್ರೆ ಇದನ್ನು ಮಾರಾಟ ಮಾಡಿ ಇಲ್ಲ ಮಗಳೇ, ನೀನು ಮನಸಾರ ಕೊಟ್ಟರು ನಾನು ಸ್ವೀಕರಿಸುವುದಿಲ್ಲ. ಯಾಕಂದ್ರೆ ಅಪ್ಪ ಈ ಬೆಲೆ ಮಾಡುವ ಆಭರಣ ಎಲ್ಲಿಂದ ದೊರಕಿದ್ದು ಕೇಳಿದ್ದೆ ಹೌದು ಅಂತಾದ್ರೆ ಇನ್ನೊಬ್ಬರ ಜೀವನವನ್ನು ಬಲಿಗೊಟ್ಟು ನಾನು ತಂದಿದ್ದೇನೆ ಅಂತ ಹೇಳಿದಾಗ ಆ ಮಗಳು ನನ್ನ ಮುಸುಡಿಗೆ ಬಿಸಾಡಿದಾಗ ಮರ್ಯಾದೆ ಹೋಗುವುದಕ್ಕೆ ಹೇಳ್ತಾ ಇಲ್ಲ ಸ್ವಾಮಿ, ನಾನೇ ಕೊಟ್ಟಿದ್ದುದಾಗಿ ಹೇಳಿ ಸ್ವಾಮಿ. ಮಗಳಿಗೆ ಮದುವೆ ಮಾಡಿ ನನ್ನ ಮದುವೆ ಅಂತೂ ಆಗಿಲ್ಲವಲ್ಲ. ಆ ಹೆಣ್ಣು ಮಕ್ಕಳ ಸೌಭಾಗ್ಯವೇ ನನಗೋಸ್ಕರವಾಗಿ ನಿನ್ನ ತೃಪ್ತಿಗೋಸ್ಕರವಾಗಿ ನಾನು ಸ್ವೀಕಾರ ಮಾಡ್ತೇನೆ.
ಆದ್ರೆ ಒಂದು ಮಾತನ್ನು ಮಾತ್ರ ನೆನಪಿಟ್ಟು ಮಗಳೇ, ಭೀಷ್ಮ ಹೇಳಿದಂತಹ ಮಾತನ್ನು ನೀನು ಕೂಡ ಕೇಳಿಸಿಕೊಂಡಿದ್ದಿ. ಬ್ರಾಹ್ಮಣೋತ್ತಮರೇ, ಅಮ್ಮೆಯನ್ನು ಕೊಂಡೋಗಿ ಸೌಭಾಗ್ಯ ಬಿಟ್ಟು ಬರಬೇಕು ಅಂತ ಹೇಳಿದ್ದೆ ಹೊರತು ಮರಳಿ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಿಲ್ಲ. ನಿನ್ನ ನನ್ನ ಋಣ ಇಲ್ಲಿಗೆ ಮುಗಿಯಿತು ಮಗಳೇ. ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನಿನಗೆ. ಬರ್ತೇನೆ ಮಗಳೇ, ಬರ್ತೇನೆ ಬರ್ತೇನೆ. ಹೆಣ್ಣಿಗೊಂದು ಭಾವನೆ ಕೊಟ್ಟು ಎಂಬುದಾಗಿ ಅರ್ಥ ಮಾಡುತ್ತೇನೆ ನನ್ನ ಅಪ್ಪ. ಕಾರಣ ಕೇಸರಿಯಾದರೂ ಕೂಡ ಹತ್ಯೆಗೆ ಹೋದ ಬಳಿಕ ಮತ್ತೊಮ್ಮೆ ಹಿಂದೆ ತಿರುಗಿ ನೋಡ್ತಾ ನಮ್ಮದಂತೆ ಇದನ್ನೇ ಸಿಂಹಾವಲೋಕನ ಹೇಗೆಂಬುದಾಗಿ ಹೇಳುವುದಲ್ಲವೇ? ನಾನೂ ಕೂಡ ಹಾಗೆ ನಾನು ನಡೆದಂತಹ ದಾರಿಯನ್ನು ಮತ್ತೆ ಹಿಂದೆ ದೃಷ್ಟಿ ಹಾಯಿಸಿಕೊಳ್ಳುತ್ತಾದ್ರೆ ಅಪ್ಪ ಅಪ್ಪ ಏನೆಲ್ಲ ನಡೆದು ಹೋಯಿತು, ಏನೆಲ್ಲ ನಡೆದು ಹೋಯಿತು. ನನಗೆ ಜನ್ಮ ಕೊಟ್ಟವನನ್ನ ಅಪ್ಪ ಮಕ್ಕಳಿಗೆ ಮದುವೆ ಚಲ್ಲಿದಿ ಹೀಗೋ ಹೇಳಿ ಕನ್ಯಾ ವರೆಯದೇ ರೂಪ, ಕನ್ಯಾದವಳು ವರನಿರುವಂತಹ ರೂಪವನ್ನೇ ಬೇಯಿಸ್ತಾಳಂತೆ. ವರನ ಅನ್ವೇಷಣೆ ಮಾಡಿದ್ದಿಲ್ಲ, ನೇರವಾಗಿ ಕನ್ಯಾ ಶುದ್ಧವಾಗಿ ಪರಕ್ರಮವೇ ಪಣ ಹಿಂದಾಗಿರಿಸಿ ಮದುವೆ ಮಾಡಿ ಮುಗಿಸುವುದಕ್ಕೆ ಹೊರಟಿದ್ದ ನನ್ನ ಅಪ್ಪ. ಹಾಗಾದ್ರೆ ನನ್ನ ಜೀವನದಲ್ಲಿ ನನ್ನ ಮಾತಾಗಿ ಮಾಡುವ ಮಾತಾಗಿ ಹೇಳುವ ಅಪರಾಧವಾಗಲಿಕ್ಕಿಲ್ಲ. ಅಪ್ಪನದು ಏನು ಪ್ರಯೋಜನ ಹೇಳಿ? ರಾಯರನ್ನು ಹಾಗೆ ಮಗಳನ್ನ ನೀರಾಟ ಆಡೋದಕ್ಕೆ ಬೇಕಾಗಿ ಗಂಗಾ ನದಿಯ ತೀರಕ್ಕೆ ಹೋದೆ. ಸಾವು ಬಂದದ್ದು ಮಾತ್ರ ಅಲ್ಲ, ನನ್ನ ಬದುಕಿನಲ್ಲಿ ಚೆಲ್ಲಾಟ ಆಡೋಕೆ ಬೇಗ ಮುಂದಾದನಲ್ಲ. ಆ ಸಾರುವ ಮೂರ್ಖ, ಸಾರುವ ಮೂರ್ಖ ಅಲ್ಲ. ಸಾವನ್ನು ಯಾಕೆ ಬೈಬೇಕು ಹೇಳಿ? ತುಂಬಿರಂತಹ ಸಭೆಯಲ್ಲಿ ನಮ್ಮ ಮೂವರನ್ನು ಕೂಡ ಮನೆಯಲ್ಲಿ ಕುಳಿಸಿಕೊಂಡು ನೇರವಾಗಿ ಹತ್ತಿರವಾಗಿ ಕರೆದೊಯ್ದ. ನಾನು ಹಲವಾರು ಕೆಲಸ ಕಾಡ್ತಾ ಇದ್ದವಳು. ವ್ರತವೇರಿ ಕೆರೆದುಕೊಡುವಂತಹ ಭೀಷ್ಮ ನನ್ನನ್ನು ಪರಿಗಣಿಸ್ತಾನೆ, ನನ್ನ ರಾಣಿನಾಗಿ ಮಾಡ್ತೇನೆ ಹೇಳುವುದಾಗಿ. ಹಾಗಾದ್ರೆ ಆ ಸುರಾನಂದಿಸುತ್ತ ಭೀಷ್ಮ ನನ್ನನ್ನು ಪರಿಗಣಿಸಿದ್ದಲ್ಲ. ಹಾಗಾದ್ರೆ ಸುರುನಾದೀಸುತ್ತ ಬುದ್ಧಿಹೀನ ಎಂಬುದಕ್ಕೆ ಅನುಮಾನವಿಲ್ಲ. ಯಾರು ಏನು ಪ್ರಯೋಜನ ಇಲ್ಲ. ನನಗೊಂದು ಹೆಣ್ಣು ಜನ್ಮ ಕೊಟ್ಟನಲ್ಲ, ಹೆಣ್ಣಾಗಿ ಹುಟ್ಟಿದರೂ ಕೂಡ ಈ ಪ್ರತಾಪಸೇನ ಮಗಳಾಗಿ ಹುಟ್ಟಿದನಲ್ಲ. ಇಷ್ಟಕ್ಕೆಲ್ಲ
ಬಿಟ್ಬಿಟ್ಟ. ಇಷ್ಟಕ್ಕೆಲ್ಲ ಕಾರಣ ಯಾರು? ಮಕ್ಕಳಾಟಿಕೆ ಮಾಡಿಬಿಟ್ಟನವ ಭೀಷ್ಮ. ಮಕ್ಕಳಾಟಿಕೆ